ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ಸುಚಿತ್ ಮಿಲೇನಿಯಂ ಕಂಪನಿಯಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಮೋಸವಾಗಿದ್ದು ಇದನ್ನ ಪಾವತಿ ಮಾಡಿಕೊಳ್ಳುವಲ್ಲಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಸಂಪೂರ್ಣ ವಿಫಲವಾಗಿದೆ ಅಂತ ಹೋರಾಟಗಾರ ಗುರುರಾಜ ನಾಗಲಪುರ ಕಿಡಿಕಾರಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಗುರುರಾಜ ನಾಗಲಾಪುರ ನೇತೃತ್ವದಲ್ಲಿ ಸುಚಿತ್ ಮಿಲೇನಿಯಂ ಕಂಪನಿಯ ದುರಾಡಳಿತದ ವಿರುದ್ಧ ನಡೆದ ಧರಣಿ ಸತ್ಯಾಗ್ರಹದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಮತ್ತು ಸರ್ಕಾರದ ಪರವಾಗಿ ಕೆಲಸ ಮಾಡದೆ ಸುಚಿತ್ ಮಿಲೇನಿಯಂ ಕಂಪನಿಯ ಪರವಾಗಿ ಕೆಲಸ ಮಾಡ್ತಾ ಇದ್ರಿಂದ ಅಕ್ರಮ ಕಲ್ಲು ಗಣಿಗಾರಿಕೆ ನಡೀತಾ ಇದ್ರು ಅಧಿಕಾರಿಗಳು ಮೌನ ತಾಳಿದ್ದಾರೆಂದು ಗಂಭೀರವಾಗಿ ಆರೋಪಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಗುರುರಾಜ ನಾಗಲಾಪುರ ಅಂತ, ಸಮಾಜ ಸೇವಕರು ಮಾನ್ವಿ. ನಾವು ಈ ದಿನ ಹೋರಾಟ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ, ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನೀರ್ಮಾನ್ವಿ ಗ್ರಾಮದ ಸರ್ವೆ ನಂಬರ್ 55/1 ಮತ್ತು 56ರಲ್ಲಿ ಸುಚಿತ್ ಮಿಲೇನಿಯಮ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಕಂಪ್ನಿ ಒಂದು ಕ್ರಷರ್ ನಡೆಸ್ತಾ ಇದೆ. ಇದು ನಮ್ಮ ಕಲ್ಮಲ ಜಂಕ್ಷನ್ನಿಂದ ಹಿಡಿದು ಸಿಂಧನೂರುವರೆಗೆ ಏನು KRDCL ಇಲಾಖೆಯ ಒಂದು ರಸ್ತೆ ಕಾಮಗಾರಿ ಮಾಡ್ತಾ ಇದೆ. ಆ ಕಾಮಗಾರಿಗೆ ಈ ಕಂಪ್ನಿ ಜಲ್ಲಿ ಕಂಕರನ್ನು ಸರಬರಾಜು ಮಾಡುವಂಥ ಒಂದು ಕಂಪನಿ. ಈ ಕ್ರಷರ್ ಏನು ಮಾಡಿದೆ ಅಂತ ಹೇಳಿದ್ರೆ 2024ರಲ್ಲಿ ಪ್ರಾರಂಭ ಆಯಿತು. 2024ರಲ್ಲಿ ಪ್ರಾರಂಭ ಆದಾಗ ಅಕ್ರಮ ಗಣಿಗಾರಿಕೆ ಮಾಡಿದರು. ಆವಾಗ ನಾವು ದೂರು ಕೊಟ್ಟಾಗ ಜಿಲ್ಲಾಧಿಕಾರಿಗಳು AC ಅವರ ಒಂದು ತಂಡ ರಚನೆ ಮಾಡಿ ಆ ಒಂದು ಸ್ಥಳ ಪರಿಶೀಲನೆ ಮಾಡಿ ಡ್ರೋನ್ ಸರ್ವೆ ಮಾಡಿ ಎಲ್ಲ ಸರ್ವೆಗಳೆಲ್ಲ ಆದಮೇಲೆ 1,88,00,000 ದಂಡನ್ನು ಆ ಕಂಪ್ನಿಗೆ ವಿಧಿಸಿದರು. ದಂಡ ವಿಧಿಸಿದ ಮೇಲೆ ಆ ಕಂಪನಿ ಕೇವಲ 40 ಲಕ್ಷ ಮಾತ್ರ, ಸುಮಾರು 38 ಲಕ್ಷ ಮಾತ್ರ ಪಾವತಿ ಮಾಡಿದೆ. ಉಳಿದಿದ್ದು ದಂಡನ ಇದುವರೆಗೂ ಒಂದೂವರೆ ವರ್ಷ ಆಗಿ ಬಂತು, ಇವತ್ತಿಗೂ ದಂಡ ಪಾವತಿ ಮಾಡಿಲ್ಲ. ಅದರ ವಿರುದ್ಧ ನಾವು ನಿನ್ನೆಯಿಂದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಇದಕ್ಕೆ ತಾಲೂಕು ಆಡಳಿತ ಯಾವುದೇ ರೀತಿಯಿಂದ ಒಂದು ಸ್ಪಂದನೆ ಮಾಡ್ತಾ ಇಲ್ಲ. ಎಲ್ಲ ಅಧಿಕಾರಿಗಳು, ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಎಲ್ಲರೂ ಆ ಒಂದು ಕಂಪನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನಾವು ಈ ಸಮಯದಲ್ಲಿ ಆರೋಪ ಮಾಡ್ತಾ ಇದ್ದೀವಿ. ಇದು ಏನಿಲ್ಲ ಅಂತ ಹೇಳಿದ್ರೆ 1,56,00,000 ಅಷ್ಟು ಇನ್ನೂ ಬಾಕಿ ಕಟ್ಟಬೇಕಾಗಿದೆ. ಅಂಥದ್ರಲ್ಲಿ ಈ ಒಂದು ರಾಯಚೂರಿನ ಹಿರಿಯ ಭೂವಿಜ್ಞಾನಿಯಾದ ಮುತ್ತಪ್ಪ ಮತ್ತು ಭೂವಿಜ್ಞಾನಿ ಮಹೇಶ್ ಮತ್ತು ಕಿರಿಯ ಅಭಿಯಂತರಾದ ನಂದಿನಿ ಅವರು ಆ ದಂಡ ಪಾವತಿಸಿಕೊಳ್ಳದೆ ಒಂದು ದಂಡ ಕಡಿಮೆ 82 ಲಕ್ಷಕ್ಕೆ ಇನ್ನೂ ಕಡಿಮೆ ಮಾಡಿ ಕಟ್ರಿ ಅಂತ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ. ಅದ್ರ ವಿರುದ್ಧ ಕೂಡ ನಾವು ಪೂರ್ಣ ತನಿಖೆ ಆಗಬೇಕು. ಅದು ಯಾವ ರೀತಿ ಕಡಿಮೆ ಮಾಡಿದ್ರಿ, ಆ ರೀತಿ ಕಡಿಮೆ ಮಾಡೋಕ್ಕೆ ಬರಲ್ಲ, ಅವ್ರು ಯಾರು ಕಡಿಮೆ ಮಾಡಿದ್ರೆ ಅವ್ರ ವಿರುದ್ಧ ನೀವು ಕ್ರಮ ಕೈಗೊಳ್ಳಬೇಕು ಅಂತ ನಾವು ಇಲ್ಲಿ ಒಂದು ಉಪವಾಸ ಸತ್ಯಾಗ್ರಹವನ್ನು 2ನೇ ದಿನದಿಂದ ಇವತ್ತು 2ನೇ ದಿನ ಆಗ್ತದೆ, ಹಂಗೆ ಪ್ರಾರಂಭ ಇದೆ ನಮ್ಮದು ಹೋರಾಟ. ಇನ್ನು ಅಧಿಕಾರಿಗಳು ಬರದೇ ಇದ್ದ ಪಕ್ಷದಲ್ಲಿ, ನಮ್ಮ ಬೇಡಿಕೆಗಳು ಈಡೇರಿಸದೇ ಇದ್ದ ಪಕ್ಷದಲ್ಲಿ ನಾವು ಇದನ್ನು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಹಿಂಗೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಅಲ್ಲ ಸರ್, ಏನಂತಂದರೆ ಈಗ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ಸುಚಿತ್ ಮಿಲೇನಿಯಂ ಅವ್ರ ಕಂಪ್ನಿಯವರು ಒಂದು ರೀತಿಯಲ್ಲಿ ಮೋಸ ಮಾಡಿದ್ದಾರೆ. ಈ ಕೋಟ್ಯಾಂತರ ರೂಪಾಯಿ ಕೂಡ ಸಂದಾಯ ಮಾಡಬೇಕಂತೇಳಿ ಪೆನಾಲ್ಟಿ ಕೂಡ ಇದೆ. ಈಗ ಈ ಒಂದು ರೀತಿಯಲ್ಲಿ ಇದು ಮಾಡ್ತಿದ್ದಾರೆ. ಇದಕ್ಕೆ ಯಾರು ಸಪೋರ್ಟ್ ಇದೆ ಸರ್? ಇದೆಲ್ಲ ಇವ್ರಿಗೆ ಜಿಲ್ಲಾಡಳಿತ ಸಂಪೂರ್ಣವಾದ ಬೆಂಬಲ ಇದೆ ಮತ್ತು ಇಲ್ಲಿ ತಾಲೂಕು ಆಡಳಿತ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳ್ಬೋದು. ಯಾಕೆ ಈಗ ಆಡಳಿತ ಅಧಿಕಾರಿಗಳು ಕೂಡ ಒಂದು ರೀತಿಯಲ್ಲಿ ಅಕ್ರಮ ದಂಧೆಕೋರರಿಗೆ ಸಪೋರ್ಟ್ ಮಾಡ್ತಾರಾ, ಅಥವಾ ಏನಾದರೂ ಸರ್ಕಾರಕ್ಕೆ ಅನ್ಯಾಯ ಅದನ್ನು ಕೂಡ ದಂಡ ಕಟ್ಟಿಸುವ ಕೆಲಸ ಮಾಡ್ಬೇಕಾ? ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಮಾಹಿತಿ ಇದೆ. ಈಗ ಪೆನಾಲ್ಟಿ ಹಾಕಿದ್ದು ಮಾಹಿತಿ ಇದೆ, ಆಮೇಲೆ ಇವರು ಎಷ್ಟು ಅಕ್ರಮ ಗಣಿಗಾರಿಕೆ ಮಾಡ್ತಾನೋ ಮಾಹಿತಿ ಇದೆ, ಅವರಿಗೂ ಇದೆ. ಮಾನ್ಯ ತಹಶೀಲ್ದಾರಿಗೂ ನಿನ್ನೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಕೊಟ್ಟಿದ್ದೀವಿ, ಈ ಥರ ಆಗಿದೆ ಅಂತ ಅವ್ರಿಗೂ ತಿಳಿಸಿದ್ದೀವಿ. ಎಲ್ಲರಿಗೂ ಮಾಹಿತಿ ಇದೆ. ಮಾಹಿತಿ ಇದ್ದು ಆ ಕಂಪ್ನಿ ಹತ್ರ ಹೋಗಲ್ಲ, ಅದ್ರ ಬಗ್ಗೆ ಅವರು ಕ್ರಮ ಕೈಗೊಳ್ತಾ ಇಲ್ಲ. ಅವರಿಗೆ 5 ಎಕರೆ ಲೀಸ್ ಮಾಡಿ ಕೊಟ್ಟಿದ್ದಾರೆ. ಅವರು 3 ಎಕರೆ 19 ಗುಂಟೆ ಮಾತ್ರ ಗಣಿಗಾರಿಕೆ ಮಾಡ್ಬೇಕು. ಅಂಥದ್ರಲ್ಲಿ 6 ಎಕರೆ 18 ಗುಂಟೆ ಮೊನ್ನೆ ಪಂಚನಾಮೆ ಮಾಡಿದಾಗ ಗೌರ್ನಮೆಂಟ್ ಸರ್ವೆಯವರು ಬಂದಿದ್ದರು, ಅದರಿಂದ ಗೊತ್ತಾಗ್ಯದ 3 ಎಕರೆ ನಿಯಮ ಮೀರಿ ಗಣಿಗಾರಿಕೆ ಮಾಡಿದ್ದಾರೆ. ಆದರೂ ಇವತ್ತಿಗೂ ಎಲ್ಲ ಅಧಿಕಾರಿಗಳಿಗೂ ಗೊತ್ತದ, ಜಿಲ್ಲಾಧಿಕಾರಿಗಳಿಗೂ ಗೊತ್ತದ, ತಹಶೀಲ್ದಾರಿಗೂ ಗೊತ್ತದ, ಮಾನ್ಯುವಲ್ ಇನ್ಸ್ಪೆಕ್ಟ್ರಿಗೆ ಗೊತ್ತದ, ಮತ್ತು ಹಿರಿಯ ಭೂವಿಜ್ಞಾನಿಗಳಿಗೆ ಗೊತ್ತದ, ಭೂವಿಜ್ಞಾನಿಗಳಿಗೆ ಗೊತ್ತದ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಯಾರು ಹೋಗಿ ಅದನ್ನು ಒಂದು ಕಂಪ್ನಿಗೆ ಒಂದು ದಂಡನೂ ಪಾವತಿಸ್ಕೊಳ್ತಾ ಇಲ್ಲ, ಮತ್ತು ಹೆಚ್ಚುವರಿ ಗಣಿಗಾರಿಕೆ ಮಾಡಿದರೆ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ನೂ ಹಾಕ್ತಾ ಇಲ್ಲ, ಮತ್ತು ಅದನ್ನು ಸ್ಥಗಿತಗೊಳಿಸ್ತಾ ಇಲ್ಲ. 2 ಕ್ರಷರಿಗೆ ಪರವಾನಗಿ ಇದ್ದರೆ 4 ಕ್ರಷರ್ ಪ್ರಾರಂಭ ಮಾಡಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಎಲ್ಲ ಅಧಿಕಾರಿಗಳು ಎಲ್ಲರೂ ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ. 2 ದಿನ ಆಯ್ತು ಉಪವಾಸ ಸತ್ಯಾಗ್ರಹ ಕುಂತೀವಿ, ಆದರೂ ಕೂಡ ಒಂದು ಎದಕ್ಕೆ ಮಾಡ್ತಾ ಇದ್ದಾರೆ, ಯಾಕೆ ನಾವು ಸ್ಟಾಪ್ ಮಾಡಬಾರ್ದು, ಇಂಥ ಹೋರಾಟ ನಡೀತಾ ಇದ್ದಾವ, ಅವ್ರು ತಪ್ಪು ಮಾಡಿದೆಲ್ಲ ಕ್ರಮ ಕೈಗೊಳ್ಬೇಕು ಅನ್ನೋದು ಒಂದು ಸ್ವಲ್ಪ ಕೂಡ ಕೂದಲೆಷ್ಟು ಕೂಡ ಅವರಿಗೆ ಇದಿಲ್ಲ. ಸೈಯದ್ ಖಾದರ್ ಬಾಷಾ, ಟಿವಿ 20 ಕನ್ನಡ, ಮಾನ್ವಿ.
ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.